ನಮ್ಮ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು ಈ ದಿನ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಗೃಹ ಕಚೇರಿಗೆ ನುಗ್ಗಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ದರು. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳಿರಿ ಅಂದ. ಇಳಿದ ಮೇಲೆ ನಾನು ಹಿಂಗೆ ನೋಡಿದಾಗ ಆ ಕಾರ್ಯಕರ್ತರು ನೋಡಿದಾಗ ನನಗನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನು ಎಸೋದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ದರಿಂದ ಹೆಚ್ಚಿನ ಅನಾಹುತ ಆಗೋದನ್ನ ತಪ್ಪಿಸಿದ್ರು. ದೂರು ಕೊಡ್ತೀರಾ? ನೋಡಿ, ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ರೀತಿ ನಾನು ಮಾಡ್ತೇನೆ. ಅಡ್ರೆಸ್ ತಪ್ಪಾಗಲ್ಲ. ನಾವು ದಾವಣಗೆರೆ ಹರಿಹರದವರು. ಕಾಂಗ್ರೆಸ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಇಳಿದ ಜಾಗದಲ್ಲಿ ಆಫೀಸ್ ಇದೆ, ಡ್ರೈವರ್ಗೂ ಗೊತ್ತಿಲ್ಲ, ಅಷ್ಟೇ ಆಗಿದೆ. ಸರಿ, ನೋಡಿ, ಅದು ಕಾಂಗ್ರೆಸ್ ಸಂಸ್ಕೃತಿ ಅಲ್ವಾ. ಇಷ್ಟು ವರ್ಷ ನಮ್ಮ ದೇಶವನ್ನು ಆಳಿದವರು ಬಡ ರಾಷ್ಟ್ರ ಅಂಥೇಳಿ ಅವರು ತೋರಿಸ್ಕೊಟ್ರು. ಕೇವಲ 13-14 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಭಾರತ ವಿಶ್ವ ಮೆಚ್ಚುವಂಥ ನಾಯಕನ ಪಡೆದಂಥ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ ಅನ್ನೋದನ್ನ ತೋರಿಸಿದ್ದು ನರೇಂದ್ರ ಮೋದಿಜಿಯವರು. ಅವರು ನಮ್ಮ ದೇಶಕ್ಕೆ ತೋರಿಸಿದ್ದು ಬಡತನ, ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯ. ಹೌದು ಹೌದು. ಒಂಚೂರು